ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಹಣ ಅಂದರೆ ಹಾಗೇನೆ, ಅದು ಎಂಥವರನ್ನು ಕೂಡ ಆಕರ್ಷಿಸಿಬಿಡುತ್ತೆ. ರಾಜಧಾನಿ ಬೆಂಗಳೂರಿನಲ್ಲಿ ಇದಕ್ಕೆ ಸೂಕ್ತ ನಿದರ್ಶನ ನಡೆದಿದೆ. ದರೋಡೆಕೋರರು ATMಗೆ ತುಂಬೋದಕ್ಕೆ ಕೊಂಡೊಯ್ತಾ ಇದ್ದ ಬರೋಬ್ಬರಿ 7,11,00,000 ರೂಪಾಯಿ ಹಣವನ್ನು ಸಿನಿಮೀಯ ರೀತಿ ದರೋಡೆ ಮಾಡಿ ಪರಾರಿಯಾಗಿದ್ದ. ಇಷ್ಟಕ್ಕೂ ಅವರು ಇಷ್ಟೊಂದು ಬೃಹತ್ ಮೊತ್ತವನ್ನು ಲೂಟಿ ಮಾಡಿದ್ದು ಹೆಂಗೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನಾನು ಶಿವು ರಾನರಾಪುರ. ಹಣವಿಲ್ಲದೆ ಬದುಕು ಮುಂದೆ ಸಾಗೋದೇ ಇಲ್ಲ. ಇದಕ್ಕೆ ಬಡವರು ಶ್ರೀಮಂತರು ಅನ್ನುವಂತಹ ಭೇದ ಇಲ್ಲ. ಹಣವನ್ನು ಸಂಪಾದನೆ ಮಾಡಿದರೆ ಬೇರೇನೂ ಬೇಕಾಗೇ ಇಲ್ಲ. ಅದೇ ಹಣ ಬದುಕನ್ನು ಮುನ್ನಡೆಸುತ್ತೆ. ಆದರೆ ಇದನ್ನು ದುಡಿದು ಸಂಪಾದನೆ ಮಾಡಿದ್ರೆ ಅದರ ತೃಪ್ತಿಯೇ ಬೇರೆ. ಆದರೆ ದುರಂತ ಅಂದರೆ ಹಣವನ್ನು ಅಡ್ಡದಾರಿಯಲ್ಲಿ ಗಳಿಸುವವರೇ ಹೆಚ್ಚಾಗ್ಬಿಟ್ಟಿದ್ದಾರೆ. ಇದಕ್ಕೆ ಬೆಂಗಳೂರಿನಲ್ಲಿ ಹಾಡಗಲೇ ನಡೆದ ದರೋಡೆ ಪ್ರಕರಣವೇ ಸೂಕ್ತ ನಿದರ್ಶನ. ATMಗಳಿಗೆ ಹಣ ತುಂಬೋದಕ್ಕೆ ಬಿಗಿ ಭದ್ರತೆಯಲ್ಲಿ ವಾಹನದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದ ಬರೋಬ್ಬರಿ 7,11,00,000 ರೂಪಾಯಿ ಹಣವನ್ನು ಎಗರಿಸಿದ್ದಾರೆ ದರೋಡೆಕೋರರು. ಆಮೇಲೆ ಪರಾರಿಯಾಗಿದ್ದಾರೆ. ಇದು ಪೊಲೀಸ್ನವ್ರಿಗೆ ಸವಾಲಾಗಿದೆ. ಬೆಂಗಳೂರಿನಲ್ಲಿ ದರೋಡೆಕೋರರ ಹಾವಳಿ ಮಿತಿ ಮೀರಿದ್ಯಾ? ನಗರದಲ್ಲಿ ಹಾಡಗಲೇ ನಡೆದ ರಾಬರಿ ಪ್ರಕರಣ ಈ ಪ್ರಶ್ನೆಗೆ ಪುಷ್ಟಿನ ನೀಡ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ರಾಬರಿ ಆಗಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 7,11,00,000 ರೂಪಾಯಿ. JP ನಗರದ HDFC ಬ್ಯಾಂಕ್ನಿಂದ ಹಣವನ್ನು ಪಡ್ಕೊಂಡು ATMಗಳಿಗೆ ತುಂಬಬೇಕು ಅಂತ ವಾಹನದಲ್ಲಿ ಈ ಬೃಹತ್ ಮೊತ್ತವನ್ನು ಕೊಂಡೊಯ್ಯಲಾಗ್ತಾ ಇತ್ತು. ಪಕ್ಕಾ ಪ್ಲಾನ್ ಜೊತೆಗೆ ಇದನ್ನು ಹಿಂಬಾಲಿಸಿದ್ದ ದರೋಡೆ ಗ್ಯಾಂಗ್ ATM ವಾಹನವನ್ನು ಅಡ್ಡಗಟ್ಟಿ ಹಣವನ್ನು ಎಗರಿಸಿ ಪರಾರಿಯಾಗಿದ್ದಾರೆ. ಇಷ್ಟಕ್ಕೂ ಘಟನೆ ಹೆಂಗಾಯಿತು ಅನ್ನೋದನ್ನು ಕೇಳಿಸ್ಕೊಳ್ಳಿ, ಹೇಳ್ತೀವಿ. CMS ಕನೆಕ್ಟಿಂಗ್ ಕಾಮರ್ಸ್ ಸಂಸ್ಥೆಯ GJ01 ಈ ವಾಹನದಲ್ಲಿ 7,11,00,000 ರೂಪಾಯಿ ನಗದನ್ನು ಕೊಂಡೊಯ್ಯಲಾಗುತ್ತಿತ್ತು. ಅದರ ಖಚಿತ ಮಾಹಿತಿ ಹೊಂದಿದ್ದ ದರೋಡೆಕೋರರು KA03 NC 8052 ಈ ನಂಬರ್ ಪ್ಲೇಟಿನ ಕಾರ್ನಲ್ಲಿ ಬಂದಿದ್ದ 7ರಿಂದ 8 ಜನರಿದ್ದ ರಾಬರ್ಸ್ ಜಯನಗರದ ಅಶೋಕ ಪಿಲ್ಲರ್ಸ್ ಬಳಿ ATM ವಾಹನವನ್ನು ತಡೆದಿದ್ರು. ATM ವಾಹನದಲ್ಲಿದ್ದಂಥ ಸಿಬ್ಬಂದಿಯನ್ನು ಹೆದರಿಸಿ ತಾವು ಕೇಂದ್ರ ತೆರಿಗೆ ಅಧಿಕಾರಿಗಳು ಅಂತ ಹೇಳಿದ್ದಾರೆ. ದಾಖಲೆಯನ್ನು ಪರಿಶೀಲಿಸಬೇಕು, ನಗದು ಸಮೇತ ATM ಸಿಬ್ಬಂದಿಯನ್ನು ಇನೋವಾ ಕಾರ್ನಲ್ಲಿ ಕರೆದೊಯ್ದಿದ್ದಾರೆ. ಆ ಬಳಿಕ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ATM ವಾಹನ ಬಿಟ್ಟು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅಲ್ಲದೆ ಆ ಕಾರಿಗೆ ಅವರು ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಲೋಗೋ ಬೇರೆ ಹಾಕ್ಕೊಂಡಿದ್ದಾರೆ. ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಕೂಡಲೇ ಎಚ್ಚೆತ್ತುಕೊಂಡಂತ ಪೊಲೀಸ್ನವರು ಆರೋಪಿಗಳನ್ನ ಯಾವ ಮಾರ್ಗದಲ್ಲಿ ಹೋಗಿರ್ತಾರೆ ಎನ್ನಲಾದ ಆ ಮಾರ್ಗಗಳಲ್ಲಿ ನಾಕಾಬಂದಿಯನ್ನು ಹಾಕಿದ್ರು. ಸುಮಾರು 50ಕ್ಕೂ ಹೆಚ್ಚು CCTVಗಳನ್ನು ಪರಿಶೀಲಿಸಿದ್ದಾರೆ. ಕೋಲಾರ, ಹೊಸಪೇಟೆ ಟೋಲ್ಗಳಲ್ಲಿ CCTV ಪರಿಶೀಲಿಸಿದ್ದಾರೆ. ಹೀಗೆ ಕದೀಮರ ಬೆನ್ನು ಬಿದ್ದ ಪೊಲೀಸ್ನವ್ರಿಗೆ ಕಾರಿನ ಜಾಡು ಸಿಕ್ಕಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಕೋರಮಂಗಲದ ಈಜಿಪುರ ಸಿಗ್ನಲ್ ಪಾಸ್ ಆಗಿದ್ರು. ಹಾಗೆ ಇಂದ್ರಾನಗರ ಮಾರ್ಗವಾಗಿ ಹೋಗಿದ್ದ ದರೋಡೆಕೋರರು KR ಪುರಂ ಹೊರವಲಯದ ಭಟ್ಟರಹಳ್ಳಿ ಸಿಗ್ನಲ್ ದಾಟಿರುವುದು ಕೂಡ ರೆಕಾರ್ಡ್ ಆಗಿದೆ. ಇದು ಮಧ್ಯಾಹ್ನ 3:10 ಸುಮಾರಿಗೆ ಆರೋಪಿಗಳು ಭಟ್ಟರಹಳ್ಳಿ ಸಿಗ್ನಲ್ ದಾಟಿದ್ದಾರೆ. ಆದರೆ ಇಲ್ಲಿ ಗಮನಾರ್ಹ ಏನಪ್ಪ ಅಂದರೆ ಈಜಿಪುರ ಸರ್ಕಲ್ನಿಂದ ಭಟ್ಟರಹಳ್ಳಿ ದಾಟೋದಕ್ಕೆ ಆರೋಪಿಗಳು 1.5 ಗಂಟೆಯನ್ನು ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್
ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. 4 ಡಿಸಿಪಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಿದ್ದಾರೆ. ತನಿಖೆಗೆ ವೇಗ ನೀಡಿರುವಂಥ ಪೊಲೀಸ್ನವರು 6 ಶಂಕಿತರ ಫೋಟೋ ಬಿಡುಗಡೆಗೊಳಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ನಾಕಾಬಂದಿ ಹಾಕಿದ್ದಾರೆ. ಅಲ್ಲದೆ ಈ ಪ್ರಕರಣದಲ್ಲಿ ATM ವಾಹನ ಸಿಬ್ಬಂದಿಯವರ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಈ ಬೆನ್ನಲ್ಲೇ ಸಿದ್ದಾಪುರ ಪೊಲೀಸ್ನವರು ATM ವಾಹನದ ಡ್ರೈವರ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಕುರಿತಂತೆ ಸೀಮಂತ್ ಕುಮಾರ್ ಪೊಲೀಸ್ ಆಯುಕ್ತರು ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವು ಇದ್ದಾರೆ, ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವ್ರಿಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾವು ಆದಷ್ಟು ATM ವಾಹನದಲ್ಲಿ CCTV ಇದೆ, ಆರೋಪಿಗಳು ಪತ್ತೆಯಾಗಲಿದ್ದಾರೆ ಅಂತ CMS ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದು ಕಡೆ ಆರೋಪಿಗಳು ಕೃತಕ ಬಳಸಿದ್ದ ಕಾರಿಗೆ ಬೇರೆ ಕಾರಿನ ನಂಬರ್ ಪ್ಲೇಟ್ ಅನ್ನು ಕೂಡ ಬಳಸಿದ್ದಾರೆ. ಇಂದ್ರನಗರ RTOನಲ್ಲಿ ರಿಜಿಸ್ಟರ್ ಆಗಿದೆ. ಅದು ಸ್ವಿಫ್ಟ್ ಕಾರಿನ ನಂಬರ್. ಖದೀಮ್ರು ತನಿಖೆಯ ದಿಕ್ಕನ್ನು ತಪ್ಪಿಸೋದಕ್ಕೆ ಅದನ್ನೇ ಇನೋವಾ ಕಾರ್ಗೆ ಬಳಸ್ಕೊಂಡಿದ್ರು ಅನ್ನೋದು ಕೂಡ ಪತ್ತೆಯಾಗಿದೆ. ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಾಗುವುದು ಅಂತ ಕೂಡ ಮಾತನಾಡಿದರು. ಹಾಗಾದರೆ ಗೃಹ ಸಚಿವರು ಏನು ಮಾತನಾಡಿದ್ರು ಕೇಳಿಸ್ಕೊಂಡು. ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ ಸರ್. ಏನಾದರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ ಅವರು ಕೆಲವೆಲ್ಲ ಮಾಹಿತಿಗಳು ಏನೇ ಆಗಲಿ ಆರೋಪಿಗಳು ಸಿನಿಮೆಯ ರೀತಿಯಲ್ಲಿ ATM ವಾಹನವನ್ನು ಹಿಂಬಾಲಿಸಿ 7.11 ಕೋಟಿ ಮೊತ್ತವನ್ನು ಕದ್ದೊಯ್ದಿರೋದು ಪೊಲೀಸರಿಗೆ ಸವಾಲಿನ ವಿಷಯ ಆಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.